ಉತ್ತರ ಕರ್ನಾಟಕದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯಾಗೋದಿದೆ. ಸಂಜೆ 6 ಗಂಟೆಗೆ ನಮ್ಮ ಬಹಿರಂಗ ಪ್ರಚಾರ ಮುಗಿಯುತ್ತೆ. ದಕ್ಷಿಣದಲ್ಲಿ ನಾವು ಚುನಾವಣೆಯನ್ನು ಮುಗಿಸಿ ಬಂದಿದ್ದೀವಿ. ದಕ್ಷಿಣದ 14ಕ್ಕೆ 14 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಕೂಡ ತುಂಬ ಒಳ್ಳೆಯ ವಾತಾವರಣ ಇದೆ. ನರೇಂದ್ರ ಮೋದಿಯ ಪರವಾದಂಥ ವಾತಾವರಣ ಇದೆ. ಇಲ್ಲಿ ಕಾಂಗ್ರೆಸ್ ಅವರು ಜಾತಿ ಹೇಳ್ತಿದ್ದಾರೆ, ಗ್ಯಾರಂಟಿ ಕಾರ್ಡ್ ಸುಳ್ಳು ಗ್ಯಾರಂಟಿಗಳನ್ನು ಹಂಚ್ತಾ ಇದ್ದಾರೆ, ಇಲ್ಲಿ ದುಡ್ಡಿನ ಹೊಳೆ ಹರಿಸ್ತಾ ಇದ್ದಾರೆ, ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ. ಆದರೆ ನಮಗೆ ವಿಶ್ವಾಸ ಇದೆ, ಉತ್ತರ ಕರ್ನಾಟಕದ 14ಕ್ಕೆ 14 ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಮತ್ತು ನರೇಂದ್ರ ಮೋದಿಯವರನ್ನು 3ನೇ ಬಾರಿ ಪ್ರಧಾನಿ ಮಾಡೋದಕ್ಕೆ ಇಲ್ಲಿಯ ಭಾಗದ ಜನ ಉತ್ಸುಕರಾಗಿದ್ದಾರೆ, ಖುಷಿಯಾಗಿದ್ದಾರೆ. ನಮ್ಮ ಕಾರ್ಯಕರ್ತರು ಇವತ್ತು ಬೆಳಿಗ್ಗೆ 7 ಗಂಟೆಗೆ ಇಷ್ಟೊಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಅನಿಸಿದೆ ಮನೆ ಮನೆ ಹೋಗಬೇಕು, ಮಹಾಸಂಪರ್ಕ ಅಭಿಯಾನದಲ್ಲಿ ಭಾಗವಹಿಸಬೇಕು, ನಾವೆಲ್ಲರೂ ಓಟ್ ಕೇಳಬೇಕು, 7ನೇ ತಾರೀಕು ಕರ್ಕೊಂಡು ಬಂದು ಓಟ್ ಹಾಕಿಸ್ಬೇಕನ್ನುವಂಥ ಭಾವನೆ ಇವತ್ತು ಎಲ್ಲರಲ್ಲಿ ಮೂಡ್ತಾ ಇದೆ. ನಮ್ಮೆಲ್ಲ ನಾಯಕರು ಕೂಡ ಒಟ್ಟಾಗಿ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ ಉಮೇಶ್ ಜಾಧವ್ ಅವರು ಭಾಳ ದೊಡ್ಡ ಅಂತರದಲ್ಲಿ ಕಲಬುರಗಿ ಕ್ಷೇತ್ರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಹಾಕ್ತಾರೆ. ನರೇಂದ್ರ ಮೋದಿಯವರಿಗೆ ಕೈ ಎತ್ತಕ್ಕೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಲಬುರಗಿಯಿಂದ ಡೆಲ್ಲಿಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲಿ ಬಂದ ಮೇಲೆ ಬಂದಿದೆ. ತಪ್ಪಾದ ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. SIT ತನಿಖೆ ಆಗ್ತಾ ಇದೆ. ಏನಾದರೂ ತಪ್ಪು ಅವರು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಕಾದು ನಿಂತಿದ್ದಾರೆ ಸರ್ಕಾರ. ಅದಕ್ಕಾಗಿ ಅದರ ಬಗ್ಗೆ ಇವತ್ತು ಕೋರ್ಟಲ್ಲಿ ವಿಚಾರಣೆ ಇದೆ, SIT ಆಗಿದೆ. ಹೆಚ್ಚು ಮಾತಾಡಲ್ಲ. ಒಂದೇ ಒಂದು ನಾನು ಹೇಳ್ತೀನಿ, ಯಾರೇ ತಪ್ಪು ಮಾಡಲಿ ಅವರಿಗೆ ಶಿಕ್ಷೆ ಆಗಬೇಕು. ಯಾರು ಮಹಿಳೆಯರಿಗೆ ಅನ್ಯಾಯ ಮಾಡ್ತಾರೆ, ಯಾರು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಉಗ್ರವಾದ ಶಿಕ್ಷೆ ಆಗಬೇಕು. ಇದು ನನ್ನ ಅಭಿಪ್ರಾಯ ಇದೆ. ಈ ವಿಚಾರದಲ್ಲಿ ಸರ್ಕಾರನೇ ಮಾಡಬೇಕು. ಸರ್ಕಾರ ಯಾರ ಕೈಯಲ್ಲಿದೆ? ನೀವು ಎಲ್ಲವನ್ನ BJP ಕಡೆ ತೋರಿಸೋದಾದರೆ ನಿಮಗೆ ಸರ್ಕಾರ ಯಾಕೆ ಬೇಕು? ಸರ್ಕಾರನೇ ಬೇಡ. ಎಲ್ಲವನ್ನ ಮೋದಿ ಮಾಡಬೇಕು, ಎಲ್ಲವನ್ನ BJP ಮಾಡಬೇಕು ಅಂದರೆ ಕುರ್ಚಿಯಿಂದ ಕೆಳಗೆ ಇಳೀರಿ, ಮುಖ್ಯಮಂತ್ರಿ ಪಟ್ಟ ಬಿಡಿ, ಪರಮೇಶ್ವರ್ ಅವರು ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಿ, DK ಅವರು ರಾಜೀನಾಮೆ ಕೊಡಿ. ಮುಂದೆ ಏನು ಮಾಡಬೇಕು, ಸರ್ಕಾರ ಹೇಗೆ ನಡೆಸಬೇಕು, ನಮ್ಮ BJP ಕೈಯಿಂದಲೇ ಮಾಡಿಸ್ಬೇಕಂದ್ರೆ ನಾವೇ ಮಾಡ್ತೀವಿ. ಯಾವ ಸಂತ್ರಸ್ತೆಯರನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನು ನೋಡ್ಕೋಬೇಕಾಗಿದೆ. ಸರ್ಕಾರದ ಜವಾಬ್ದಾರಿ ಇದೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು, ಅವರ ಹೇಳಿಕೆ ದಾಖಲು ಮಾಡುವಂಥದ್ದು, ಸತ್ಯ ಸಂಗತಿಯನ್ನು ಆಚೆ ತರುವಂಥದ್ದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಕೈಕಟ್ಟಿ ಕುಳಿತಿದೆಯಾ ಅಥವಾ ಸರ್ಕಾರ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೆಯಾ? ಇದನ್ನು ಸರ್ಕಾರ ಹೇಳಬೇಕು, ಸಿದ್ದರಾಮಯ್ಯನವ್ರು ಹೇಳಬೇಕು. ನಿಮ್ಮ ಅಡ್ಜಸ್ಟ್ಮೆಂಟ್ ಏನು? ತಕ್ಷಣ ಕ್ರಮ ಕೈಗೊಳ್ಳಿ, ಆ್ಯಕ್ಷನ್ ತಗೊಳ್ಳಿ, ಉಗ್ರವಾದ ಶಿಕ್ಷೆ ಕೊಡಿ. ಯಾರಾದರೂ ಈ ಥರ ಅನವಶ್ಯಕವಾದಂಥ ಆರೋಪವನ್ನು ಹೊರಿಸಿದರೆ ಜನ ಅದನ್ನು ನೋಡ್ತಾ ಇದ್ದಾರೆ. ಇವತ್ತು ಪ್ರಜ್ವಲ್ ಅವರು ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರ ಅಷ್ಟರೊಳಗೆ ಕೇಸ್ ಆಗಿರಲಿಲ್ಲ, ಯಾರೂ ರಿಪೋರ್ಟ್ ಮಾಡಿರಲಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ತಾಯಿತ್ತು? ಕೇಸು ನಿಮಗೆ ಮೊದಲೇ ಗೊತ್ತಿತ್ತು, CD ಮೊದಲೇ ಬಂದಿತ್ತು, ಪೆನ್ ಡ್ರೈವ್ ಮೊದಲೇ ಬಂದಿತ್ತಂದರೆ ಪ್ರಜ್ವಲ್ ಅವರನ್ನು ವಿದೇಶಕ್ಕೆ ಹೋಗೋಕ್ಕೆ ಹೇಗೆ ಬಿಟ್ರಿ? ಕರ್ನಾಟಕದ ಏರ್ಪೋರ್ಟಿಂದ ಹೋಗಿದೆ, ಕರ್ನಾಟಕದ ಇಂಟೆಲಿಜೆನ್ಸ್ ಏನಾಗಿದೆ? ಸತ್ತೋಗಿದೆಯಾ? ನಿಮ್ಮ ಸರ್ಕಾರ ಏನು ಮಾಡ್ತಿತ್ತು? ಯಾಕೆ ಹೋಗಕ್ಕೆ ಬಿಟ್ರಿ? ಅಂದರೆ ನಿಮ್ದೇನೋ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅನಿಸುತ್ತೆ. ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಪ್ಪ, ವೀಸಾ ಬೇಕಾಗಿಲ್ಲ. ಭಾಳಷ್ಟು ದೇಶಗಳಿಗೆ ಹೋಗೋದಕ್ಕೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದವರಿಗೆ ವೀಸಾ ಬೇಕಿಲ್ಲ, ನೇರವಾಗಿ ಹೋಗ್ಬೋದು. ನಿಮ್ಮ ಸರ್ಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿತ್ತು, ನಿಮ್ಮ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿತ್ತು, ಅದಕ್ಕಾಗಿ ಇವತ್ತು ಇದೆಲ್ಲ ನಡೀತಾ ಇದೆ.